ಆಪ್ಕಿ ಅದಾಲತ್ನಲ್ಲಿ ಹರಿಯಾಣದ ಮುಖ್ಯಮಂತ್ರಿ ಭೂಪೇಂದ್ರ ಸಿಂಗ್ ಹೂಡಾ ಮೇಲೆ ಇರುವ ಆರೋಪ. ಇವರು ಅಪರಾಧಿಗಳನ್ನ ಬಚಾವ್ ಮಾಡೋಕೆ ಪ್ರಯತ್ನ ಮಾಡಿದ್ರು. ಇದು ಸಿಪಿಎಂನ ಪಾಲಿಟ್ ಬ್ಯೂರೋದ ಆರೋಪ ಆಗಿದೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಭೂಪೇಂದ್ರ ಸಿಂಗ್ ಹೂಡಾ ಮತ್ತು ಅವರ ಸರ್ಕಾರ ಪೊಲೀಸ್ ಮತ್ತು ಸರ್ಕಾರಿ ಅಧಿಕಾರಿಗಳನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ. ಇಲ್ಲ, ಇದು ತಪ್ಪಾದ ಆರೋಪ. ಇದು ಜುಡಿಷಿಯಲ್ ಎನ್ಕ್ವೈರಿ ಕೂತ್ ಮೇಲೆ ಯಾವ ವಿಷಯನೂ ಇಲ್ಲ. ಮತ್ ನಾನು ಹೇಳ್ದೆ, ನಮ್ಮ ಸರ್ಕಾರದ ನೀತಿ ಮತ್ತು ನಿಯತ್ತು ನಿಮಗೆ ಹೇಳಿದೀನಿ ಏನಂದ್ರೆ, ದೋಷಿಗೆ ಶಿಕ್ಷೆ ಕೊಡೋದು ನಮ್ಮ ಉದ್ದೇಶ, ಅದೇ ನಮ್ಮ ನೀತಿ. ಮತ್ತೆ ಸೀತಾರಾಮ್ ಯಚೂರಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮ ಸರ್ಕಾರ ಏನಿದೆ ಅದು ವಿದೇಶಿ ಬಂಡವಾಳ ಮತ್ತೆ ಬಂಡವಾಳಶಾಹಿಗಳ ನೆರಳಲ್ಲಿ ಬದುಕ್ತಿದೆ ಅಂತ. ಈಗ ಇದನ್ನ ಸೀತಾರಾಮ್ ಯಚೂರಿಜಿ ಹೇಳಿದ್ದಾರೆ, ಅವ್ರು ನಮ್ಮ ಸ್ನೇಹಿತರಾಗಿದ್ದಾರೆ. ಈ ಮಾತನ್ನ ಬಂಗಾಳದ ಮುಖ್ಯಮಂತ್ರಿಗೆ ಅವರು ಹೇಳಲ್ಲ ಅಲ್ವಾ? ಬಂಗಾಳದಲ್ಲಂತೂ ಅವ್ರ ಪಾರ್ಟಿ ಸರ್ಕಾರ ಇದೆ, ಅಲ್ಲೂ ಕೂಡ ವಿದೇಶಿ ಬಂಡವಾಳ ಹೂಡಿಕೆ ಆಗ್ತಿದೆ. ಇಲ್ಲ, ಅವ್ರು ಹೇಳ್ತಿರೋದೇನಂದ್ರೆ, ಯಾವ ವ್ಯಕ್ತಿಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರೋ, ಸರ್ಕಾರಿ ಅಧಿಕಾರಿಗಳನ್ನ, ಪೊಲೀಸ್ ಆಫೀಸರ್ಗಳನ್ನ, ಇದನ್ನ ವಿದೇಶಿ ಬಂಡವಾಳಶಾಹಿಗಳು ಹೇಳಿದಕ್ಕೆ ಮಾಡ್ತಿದ್ದೀರಾ ಅಂತ. ಇಲ್ಲ, ನಾನು ಯಾರು ಹೇಳಿದಕ್ಕೂ ಮಾಡ್ತಿಲ್ಲ, ಯಾರು ಹೇಳೋಕ್ಕೂ ಆಗಲ್ಲ. ಆದ್ರೆ ಇದು ನಮ್ಮ ಕರ್ತವ್ಯ ಆಗಿದೆ. ಮತ್ತು ಅದೇ ಕಾರಣಕ್ಕೆ ಜುಡಿಷಿಯರಿ ಎನ್ಕ್ವೈರಿ ಮಾಡಿಸಿದ್ದು. ಒಳ್ಳೆ ವಾತಾವರಣ ರಾಜ್ಯದಲ್ಲಿ ಇರ್ಲಿ ಅಂತ, ಕಾನೂನು ಸುವ್ಯವಸ್ಥೆ ಇರ್ಲಿ ಅಂತ, ಎಲ್ಲರೂ ಕಾನೂನನ್ನ ಪಾಲಿಸ್ಲಿ, ಮತ್ತೆ ಕಾನೂನಿನ ಲೆಕ್ಕದಲ್ಲೇ ಜನರಿಗೆ ಶಿಕ್ಷೆ ಕೂಡ ಸಿಗ್ಲಿ ಅಂತ. ಏನು ಎನ್ಕ್ವೈರಿ ನೀವು ಕೂರ್ಸಿದಿರೋ ಅದು ಕೇವಲ ತಮ್ಮ ಅಧಿಕಾರಿಗಳಿಗೋಸ್ಕರನಾ, ಆಡಳಿತಾತ್ಮಕ ಅಧಿಕಾರಿಗಳಿಗೋಸ್ಕರನಾ? 64 ಜನರ ಮೇಲೆ ಯಾರು ಹೋಂಡಾದ್ ನೌಕರರಾಗಿದ್ದಾರೆ ಅವ್ರ ಮೇಲೆ ಕೇಸ್ ಇವತ್ತಿಗೂ ದಾಖಲಾಗಿದೆ. ಮತ್ತೆ ಯಾರು ಮುಕ್ತವಾಗಿ ಲಾಠಿ ಬೀಸಿ ಕಾಣಿಸ್ಕೊಂಡಿದ್ರಲ್ಲ ಅವ್ರ ಮೇಲೆ ಕೇಸ್ ದಾಖಲಾಗಿಲ್ಲ. ಮತ್ತೆ ಅದಕ್ಕೇನ್ ಪ್ರೂಫ್ ಬೇಕು? ನಾನ್ ಇನ್ನೊಂದ್ ವಿಷಯ ನಿಮ್ಮನ್ ಕೇಳಕ್ ಇಷ್ಟಪಡ್ತೀನಿ. ಅದೇನಂದ್ರೆ, ನೀವು ಇತ್ತೀಚೆಗೆ ಘೋಷಣೆ ಮಾಡಿದ್ರಿ, ಪತ್ರಿಕೆಗಳ ಮೂಲಕ ನಿಮ್ ಹೇಳಿಕೆನ ನಾವು ಓದಿದ್ವಿ. ಏನಂದ್ರೆ, ಯಾರು ಆಡಳಿತಾತ್ಮಕ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ರೋ, ಯಾರು ಸೀಟ್ನಲ್ಲಿದ್ರೋ ಅವ್ರನ್ನ ಪೂರ್ತಿ ರಜೆ ಮೇಲ್ ಕಳಿಸ್ಲಾಗತ್ತೆ ಅಂತ. ಆದ್ರೆ ಇವತ್ತಿಗೂ ಅವರು ದೊಡ್ಡ ದೊಡ್ಡ ಹುದ್ದೆಗಳ ಮೇಲೆ ಅಲ್ಲೇ ಇದ್ದಾರೆ. ಇದು ಅವ್ರಿಗೆ ಕ್ರೆಡಿಟ್ ಕೊಟ್ಟಿರೋದಾ? ಇಲ್ಲ, ಇದು ನಿಮಗೆ ತಪ್ಪಾದ ವಾರ್ತೆ ಬಂದಿದೆ. ಇದು ತಪ್ಪಾದ ವಾರ್ತೆ ಆಗಿದೆ. ಗುಡ್ಗಾಂವ್ನಲ್ಲಿ ಅವರಲ್ಲಿ ಡೆಪ್ಯೂಟಿ ಕಮಿಷನರ್ ಕೂಡ ಇಲ್ಲ, ಅಲ್ಲಿ SP ಕೂಡ ಇಲ್ಲ. ಇಲ್ಲ, ಗುಡ್ಗಾವ್ನಲ್ಲಿ ಇರಲ್ಲ, ಆದ್ರೆ ಎಲ್ಲಿದ್ದಾರೋ ಅವರು ಅಲ್ಲಿ ಸರ್ಕಾರಿ ಹುದ್ದೆನಲ್ಲಿ ಈಗ್ಲೂ ಕೂತಿದ್ದಾರೆ ಅಂದ್ರೆ ತಮ್ಮ ಪ್ರಭಾವನ ಬಳಕೆ ಮಾಡ್ತಾರೆ ಅಂತಲ್ವಾ? ಅದಂತೂ ಜುಡಿಷಿಯಲ್ ಎನ್ಕ್ವೈರಿ ಮೇಲೆ ಯಾರ ಪ್ರಭಾವನೂ ಇರಲ್ಲ. ಮತ್ತೆ ಏನು ಈ ಜುಡಿಷಿಯಲ್ ಎನ್ಕ್ವೈರಿ ಇದೆಯೋ, ಇದು ಏನು ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕರಿದ್ದಾರೋ ಅವ್ರು ಕೂಡ ಬೇಡಿಕೆ ಇಟ್ಟಿದ್ರು, ಎಲ್ರೂ ಬೇಡಿಕೆ ಇಟ್ಟಿದ್ರು. ಮತ್ತೆ ಇದೆಲ್ಲದಕ್ಕೂ ನಾನು ಒಪ್ಪಿದ್ದೀನಿ. ಮತ್ತೆ ಇದು ನ್ಯಾಯಯುತವಾದ ನಿರ್ಧಾರ ಆಗಿದೆ. ಮತ್ತೆ ದೋಷಿಯನ್ನ ನಿರ್ಧಾರ ಮಾಡೋದಕ್ಕೆ ಇದಕ್ಕಿಂತ ದೊಡ್ಡ ಅಸ್ತ್ರ ಸರ್ಕಾರದ ಹತ್ರ ಯಾವುದೂ ಇರಲಿಲ್ಲ. ಆದ್ರೆ ಹೂಡಾಜಿ, ಇದು ಅವರ ಮಾತು. ಏನಂದ್ರೆ, ಇದು ದ್ವಿಮುಖ ನೀತಿ ಅಲ್ವಾ? ಯಾರು ಅಧಿಕಾರಿಗಳಿದ್ದಾರೋ ಅವ್ರನ್ನಂತೂ ನೀವು ಟ್ರಾನ್ಸ್ಫರ್ ಮಾಡ್ತೀರಾ, ಮತ್ತೆ ಯಾರು ವರ್ಕರ್ಸ್ ಇದ್ದಾರೋ ಅವರ ಮೇಲೆ ಪೊಲೀಸ್ ಕೇಸ್ ಆಗತ್ತೆ. ಇಲ್ಲ, ನಾನು ವರ್ಕರ್ಗಳ ಬಗ್ಗೆ ಹೋಂಡಾದಿಂದ ನಿರ್ಧಾರ ಮಾಡಿಸಿದ್ದೀನಿ. ಯಾಕಂದ್ರೆ ಪ್ರಶ್ನೆ ಆ ಸಮಯದಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ನೋಡಿ, ಅದೇ ಸಮಯದಲ್ಲಿ ಯಾರಿದ್ದಾರೋ ಅವರ ವಿರುದ್ಧ ಪೊಲೀಸ್ ಕೇಸ್ ಆಗಿದ್ಯಾ ಇಲ್ವಾ? ಇಲ್ಲ, ಪೊಲೀಸ್ ಕೇಸಸ್ ಇವೆ, ಆದ್ರೆ ನಾನು ಅವರ ನಿರ್ಧಾರ ಮಾಡಿಸಿದ್ದೀವಿ. ಮತ್ತೆ ವಕೀಲರು ಹೇಳಿಕೆ ಕೊಟ್ಟಿದ್ದಾರೆ ಏನಂದ್ರೆ, ನಮ್ಗೆ ಅವ್ರ ವಿರುದ್ಧ ಯಾವುದೂ ಇಲ್ಲ ಅಂತ. ಅಂಡ್ ಐ ಹ್ಯಾವ್ ಆಲ್ರೆಡಿ ಡಿಕ್ಲೇರ್ಡ್ ವಿ ವಿಲ್ ವಿತ್ಡ್ರಾ ದೋಸ್ ಕೇಸಸ್ ಆಲ್ಸೋ ಆಸ್ ಡಿಮ್ಯಾಂಡೆಡ್ ಬೈ ವರ್ಕರ್ಸ್. ಅಂದ್ರೆ ನೀವಿವತ್ತು ಪಬ್ಲಿಕ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀರಾ ಏನಂದ್ರೆ, ಆ 64 ವರ್ಕರ್ಸ್ ಏನಿದ್ದಾರೆ ಅವರ ವಿರುದ್ಧ ಏನು ಕ್ರಿಮಿನಲ್ ಕೇಸಸ್ ಇದೆ ಅವನ್ನ ವಿಡ್ರಾ ಮಾಡ್ಲಾಗತ್ತೆ ಅಂತ? ನಾನು ಹೇಳಿದ್ನಲ್ವಾ, ಅವರ ಜಾಮೀನ್ ಮಾಡಿಸಿದೀನಿ ಅಂತ. ಇಲ್ಲ, ಜಾಮೀನಲ್ಲ, ಅವರ ಕೇಸಸ್ ವಿಡ್ರಾ ಮಾಡ್ಲಾಗತ್ತಾ? ಅದಂತೂ ಕೋರ್ಟ್ನ ಕೆಲಸ. ಆದ್ರೆ ನಾವು ಇಷ್ಟಪಡ್ತೀವಿ. ಇವಾಗ ಯಾವಾಗ ನಿರ್ಧಾರ ಆಗೋಗಿದೆಯೋ ಅವರದು ಒಳ್ಳೆ ವಿಷಯ. ಆದ್ರೆ ಕೋರ್ಟ್ ಏನ್ ನಿರ್ಧಾರ ತಗೊಳುತ್ತೆ ಅದು ಕೋರ್ಟ್ನ ಕೆಲಸ ಅಲ್ಲ. ಆದ್ರೆ ನಾವು ಯಾವ್ದನ್ನು ಪರ್ಸ್ಯೂ ಮಾಡ್ತಿಲ್ಲ. ಜನರನ್ನ ಕೇಳೋಣ, ಒಂದ್ ವೇಳೆ ಅವರ ಮನಸ್ಸಿನಲ್ಲಿ ಈ ತರದ ಯಾವ್ದಾದ್ರು ಪ್ರಶ್ನೆ ಇದೆಯಾ ಅಂತ. ಕನ್ವರ್ ದಿಲೀಪ್ ಸಿಂಗ್, ಫರೀದಾಬಾದಿಂದ ಬಂದಿದ್ದೀನಿ, ವಕೀಲ ವೃತ್ತಿಲಿ. ನಾನು ಕೇಳಿ. ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಕೇಳೋಕ್ ಇಷ್ಟಪಡ್ತೀನಿ. ಏನಂದ್ರೆ, 64 ಕಾರ್ಮಿಕರ ವಿರುದ್ಧ ಅಂತೂ ಮೊಕದ್ದಮೆ ದಾಖಲಿಸಿದ್ರಿ. ಮತ್ತೆ ಯಾವ ಅಧಿಕಾರಿಗಳು ಜವಾಬ್ದಾರರಾಗಿದ್ರೋ ಅವ್ರನ್ನ ಬರೀ ಟ್ರಾನ್ಸ್ಫರ್ ಮಾಡಿದ್ರಿ. ಅವ್ರನ್ನಂತೂ ಜುಡಿಷಿಯಲ್ ಇನ್ಕ್ವೈರಿ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಜಿ ಬಚಾವ್ ಮಾಡ್ತಿದ್ದಾರೆ. ಮತ್ತೆ ಏನು ಕಾರ್ಮಿಕರು ಅವ್ರ ಜೊತೆ ಬರ್ಬರತೆಯಾಗಿ ಇಷ್ಟೊಂದು ಅದನ್ನ ಮಾಡ್ಲಾಗಿದೆ, ಹೊಡೆದಾಟ ಬಡದಾಟ, ಅವ್ರ ವಿರುದ್ಧ ಇಮಿಡಿಯೇಟ್ ಮೊಕದ್ದಮೆ ದಾಖಲಿಸಲಾಗಿದೆ. ಒಂದೋ ಆ ಅಧಿಕಾರಿಗಳ ವಿರುದ್ಧ ಕೂಡ ಮೊಕದ್ದಮೆ ದಾಖಲಾಗಬೇಕಿತ್ತು, ಇಲ್ಲ ಅಂದ್ರೆ ಈ ಕಾರ್ಮಿಕರ ವಿರುದ್ಧ ಮೊಕದ್ದಮೆ ದಾಖಲಾಗಬಾರ್ದಿತ್ತು. ಈ ಎರಡೂ ವಿಷಯಗಳು ಇವೇನಿದಾವೆ ಇದಕ್ಕೆ ನನಗೆ ಉತ್ತರ ಕೊಡು. ಏನಂದ್ರೆ, ಏನು ನೌಕರರ ವಿರುದ್ಧ ಮೊಕದ್ದಮೆ ದಾಖಲಾಗಿದೆಯೋ ಅದು ನಾನು ಜುಡಿಷಿಯಲ್ ಎನ್ಕ್ವೈರಿ ಅನೌನ್ಸ್ ಮಾಡೋಕ್ಕೂ ಮುಂಚೆನೇ ಆಗಿದೆ. ಅದು ಮೊದಲೇ ಆಗೋಗಿತ್ತು. ಆದ್ರೆ ಯಾವಾಗ ನಾನು ಜುಡಿಷಿಯಲ್ ಎನ್ಕ್ವೈರಿ ಅನೌನ್ಸ್ ಮಾಡ್ತೀನೋ ಮತ್ತೆ ಅವಾಗ ಜುಡಿಷಿಯರಿ ಎನ್ಕ್ವೈರಿ ನಿರ್ಧಾರ ಮಾಡುತ್ತೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಥವಾ ಇಲ್ವಾ. ಹೂಡಾಜಿ, ಯಾವ ರೀತಿ ನೌಕರರ ವಿರುದ್ಧ ಜುಡಿಷಿಯಲ್ ಇನ್ಕ್ವೈರಿ ಶುರು ಆಗೋದಕ್ಕೂ ಮೊದಲು ಕೇಸಸ್ ಆಗ್ಬೋದಾಗಿತ್ತೋ ಅದೇ ತರ ಅಧಿಕಾರಿಗಳ ವಿರುದ್ಧ ಕೂಡ ಅಂತ ಕೇಸಸ್ ಆಗ್ಬೋದಾಗಿತ್ತು. ನಾನು ಯಾವಾಗ ಆ ದಿನ ಜಾಗಕ್ಕೆ ಹೋದೆ ಅದೇ ಟೈಮಲ್ಲಿ ನಾನು ಹೇಳಿದೆ, ನಾನು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಅನೌನ್ಸ್ ಮಾಡಿದೆ. ಅದಕ್ಕೂ ಮುಂಚೆ ಇವ್ರ ವಿರುದ್ಧ ಮೊಕದ್ದಮೆ ಅಂತೂ ದಾಖಲಾಗೋಗಿತ್ತು. ಮತ್ತೆ ಅವ್ರ ಬಗ್ಗೆ ನಾನು ಹೇಳ್ಬಿಟ್ಟಿದ್ದೀನಿ ಏನಂದ್ರೆ, ಸರ್ಕಾರದ ನೇರವಾಗಿ ಇದು ಇದೆ, ಮತ್ತೆ ಅವರ ಜಾಮೀನು ಕೂಡ ಮಾಡಿಸಲಾಗಿದೆ, ಅವ್ರ ಜೊತೆ ಮಾತುಕತೆ ಆಗಿದೆ. ಈಗ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ. ಯಾವಾಗ ನಿರ್ಧಾರ ಆಗೋಗಿದೆಯೋ ಒಂದು ವಿಷಯದಲ್ಲಿ ಅವರು ಸ್ವತಃ ಕೂತು ನಿರ್ಧಾರ ಮಾಡಿದ್ದಾರೆ. ನಾನು ಹೇಳೋದಕ್ಕೆ ಮಾಡಿಲ್ಲ, ಇಬ್ರು ಮುಖಾಮುಖಿ ಕೂತು ನಿರ್ಧಾರ ಮಾಡಿದ್ದಾರೆ.
ನಾನು ಗುಡಗಾಂವ್ ನಿವಾಸಿ ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ ಗುಡಗಾಂವ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಾನ್ ಹೇಳೋದೇನಂದ್ರೆ ಯಾರ್ದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇತ್ತೋ ಇಬ್ರು ಅಧಿಕಾರಿಗಳದ್ದು ಇವ್ರ ವಿರುದ್ಧ ಅಪರಾಧ ಮೊಕದ್ದಮೆನ ದಾಖಲಿಸಬೇಕಾಗಿತ್ತು. ಕನಿಷ್ಠ ಪಕ್ಷ ಅವ್ರನ್ನ ಅಮಾನತು ಮಾಡ್ಬೇಕಾಗಿತ್ತು. ನಾನು ಇದ್ನೂ ಹೇಳ್ತೀನಿ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಜಿ ಈ ಇಬ್ರು ಕಳಂಕಿತ ಅಧಿಕಾರಿಗಳಿಗೆ ಶೆಲ್ಟರ್ ಕೊಡ್ತಿದ್ದಾರೆ ಮತ್ತೆ ಬಡ ಕಾರ್ಮಿಕರಿಗೆ ಯಾವುದೇ ನ್ಯಾಯ ಒದಗಿಸ್ತಿಲ್ಲ. ಏನಂದ್ರೆ ಇದು ಯಾವಾಗ ಜುಡಿಷಿಯಲ್ ಎನ್ಕ್ವೈರಿ ಆಯ್ತು ಆ ಇಬ್ಬರು ಯಾರು ಅಧಿಕಾರಿಗಳ ಬಗ್ಗೆ ನೀವು ಹೇಳಿದ್ರಲ್ಲ, ನಾನು ಅದೇ ಸಮಯದಲ್ಲಿ ಹೇಳಿದ್ದೆ ಏನಂದ್ರೆ ಎಲ್ಲಿವರೆಗೆ ಜುಡಿಷಿಯಲ್ ಎನ್ಕ್ವೈರಿಯ ರಿಪೋರ್ಟ್ ಬರಲ್ವೋ ಇವರು ಗುಡಗಾಂವ್ ಜಿಲ್ಲೆಯಲ್ಲಿ ಇರಲ್ಲ ಅಂತ. ಮತ್ ನಾನು ಅವರನ್ನ ವರ್ಗಾವಣೆ ಮಾಡ್ಬಿಟ್ಟೆ. ಮತ್ ಇದು ಎಲ್ಲಿವರೆಗೆ ಈಗ ಯಾರಾದ್ರೂ ನಿಮ್ಮ ಮೇಲೆ ಯಾರ ಮೇಲೆ ಆದ್ರೂ ಕೊಲೆ ಆರೋಪ ಇದೆ ಅಂದ್ರೆ ಅದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ. ಯಾವಾಗ ಜುಡಿಷಿಯಲ್ ಎನ್ಕ್ವೈರಿ ಇದೆ ಯಾರನ್ನ ದೋಷಿ ಅಂತ ನಿರ್ಧಾರ ಮಾಡುತ್ತೋ ಅವ್ರ ಅಧಿಕಾರಿನೇ ಆಗಿರ್ಲಿ ಯಾರೇ ಆಗಿರ್ಲಿ ಇಲ್ಲ ನಾನೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಕೊಡ್ತೀವಿ. ಇಲ್ಲ, ಜನ ಹೇಳ್ತಿರೋದೇನಂದ್ರೆ ಯಾವ ಅಧಿಕಾರಿಗಳು ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಇಲ್ಲ ಅವರನ್ನ ಅಲ್ಲಿಂದ ವರ್ಗಾವಣೆ ಮಾಡ್ಬಿಟ್ಟೆ ಅಲ್ವಾ. ತೆಗೆದು ಹಾಕಿದ್ರೆ ಸಾಕಾಗಲ್ಲ. ಅವ್ರು ಹೇಳ್ತಾ ಇರೋದು ಅದನ್ನೇ. ನೋಡಿ, ನೀವು ಎಷ್ಟು ಜುಡಿಷಿಯಲ್ ಎನ್ಕ್ವೈರಿ ಆಗುತ್ತೋ, ಯಾವಾಗ ಯಾವುದಾದ್ರೂ ವಿಷಯದ ಬಗ್ಗೆ ಜುಡಿಷಿಯಲ್ ಎನ್ಕ್ವೈರಿ ಹಾಕಲಾಗುತ್ತೋ ಆಗ ಅದರ ತೀರ್ಪಿಗೆ ಕಾಯೋದಕ್ಕೂ ಕೂಡ ಪೇಷನ್ಸ್ ಇರುತ್ತೆ. ಅದಕ್ಕೂ ಮುಂಚೆ ಈಗ ನಾನು ಯಾರಿಗಾದ್ರೂ ಶಿಕ್ಷೆ ಕೊಟ್ರೆ ಏನಾದ್ರೂ ಮಾಡಿದ್ರೆ ಅದು ಅದರಲ್ಲಿ ಆ ಅಧಿಕಾರದಲ್ಲಿ ಹಸ್ತಕ್ಷೇಪ ಅಂತ ಅನ್ಸ್ಕೊಳ್ಳುತ್ತೆ. ಜುಡಿಷಿಯಲ್ ಎನ್ಕ್ವೈರಿ ಏನು ಸಣ್ಣ ವಿಷಯ ಅಲ್ಲ. ಹೈಕೋರ್ಟ್ ಜಡ್ಜ್ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತಿದ್ದಾರೆ. ಎಲ್ರಿಗೂ ಅವಕಾಶ ಸಿಗುತ್ತೆ. ವಕೀಲ್ ಸಾಬ್ ಇದ್ದಾರೆ, ಇವ್ರಿಗೂ ಅವಕಾಶ ಸಿಗುತ್ತೆ. 50 ವರ್ಷಗಳಿಂದ ನಾವು judicial inquiry ನೋಡ್ತಾ ಇದ್ದೀವಿ. ನೀವು ನನ್ನ ಮಾತಿನ ಪೂರ್ತಿ ಉತ್ತರ ಕೇಳ್ತಿಲ್ಲ. ನೀವು ವಕೀಲ್ ಸಾಬ್ ಪ್ರಶ್ನೆ ಎತ್ತಿದ್ದಾರೆ, ಇವ್ರಿಗೂ ಅವಕಾಶ ಸಿಗುತ್ತೆ. ಅಫಿಡವಿಟ್ ಕೊಟ್ಟು ಅಧಿಕಾರಿಗಳ ವಿರುದ್ಧ ಈ ಹೇಳಿಕೆ ಕೊಡ್ಲಿ. ಅಫಿಡವಿಟ್ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿಯಲ್ಲಿ ಜಡ್ಜ್ ಏನ್ ಸಮಸ್ಯೆ ಇದೆ? ಹುಡಾಜಿ, ಯಾವಾಗ ಈ ತರದ ಮಾತುಗಳನ್ನ ನೀವು ಆಡ್ತಿರೋ ಆವಾಗ ಹೇಗನ್ಸುತ್ತೆ ಅಂತಂದ್ರೆ ನೀವ್ ಯಾರನ್ನೋ ಪ್ರೊಟೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ. ಇಲ್ಲ, ಯಾರನ್ನಾದ್ರೂ ಪ್ರೊಟೆಕ್ಟ್ ಮಾಡೋಕಲ್ಲ. ಈ ವಿಷಯಕ್ಕೆ ನೀವು ಸರಿಯಾದ ಅರ್ಥ ಕಲ್ಪಿಸಿ. ನಾನು ಸರಿಯಾದ ದೋಷಿಗೆ ಶಿಕ್ಷೆ ಕೊಡೋಕೆ ಪ್ರಯತ್ನ ಮಾಡ್ತಿದ್ದೀನಿ, ಪ್ರೊಟೆಕ್ಟ್ ಏನೂ ಮಾಡ್ತಿಲ್ಲ.